ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸ ಈ ಸಮಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಹಾಗೂ ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಸಾಕ್ಷಿ ಹೇಳಲು ಎರಡನೇ ಭಾಗವನ್ನು ಆಶೀರ್ವಾದ ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಹೇಳಿದ್ದೀರಿ ಸ್ವಾಮಿ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರಿರಿ ಎಂಬುದಾಗಿ. ಹೌದು ಸ್ವಾಮಿ, ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. ಈ ಸಮಯವನ್ನು ಕೊಟ್ಟದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ತಂದೆಗೆ. ಆಮೇನ್, ಆಮೇನ್, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ಈ ಧ್ವನಿಯನ್ನು ಕೇಳುತ್ತಿರುವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ನೀವೆಲ್ಲರೂ ಹಾಗೂ ನಿಮ್ಮ ಮನೆಯವರೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನನ್ನ ಸಾಕ್ಷ್ಯ ಮುಂದುವರಿದ ಭಾಗ, ಅಂದರೆ ಎರಡನೇ ಭಾಗ ಈ ದಿವಸ. ಹಿಂದಿನ ಭಾಗದಲ್ಲಿ ತಿಳಿಸಿದ ಕಷ್ಟಗಳು ನನಗೆ ಬರಲು ಕಾರಣವೇನೆಂದು ಸತ್ಯವೇದದ ಮೂಲಕ ತಿಳಿದಾಗ ನನ್ನ ಯೌವನದಲ್ಲಿ ನಾನು ಮಾಡಿದ ಪಾಪಗಳೇ ಕಾರಣ. ಹೌದು, ತಾಯಿಗೆ, ಹೆಂಡತಿಗೆ, ಮಕ್ಕಳಿಗೆ, ಇತರ ಸಹೋದರ ಸಹೋದರಿಯರಿಗೆ ಮತ್ತು ಎಲ್ಲ ಹಿರಿಯರಿಗೆ ಕೊಟ್ಟ ನೋವುಗಳು, ಅಂದರೆ ಬೈದಿದ್ದು, ಹೊಡೆದಿದ್ದು, ರಕ್ತ ಸುರಿಸಿದ್ದು, ಕಣ್ಣೀರು ಹಾಕಿಸಿದ್ದು, ನಾನಾ ರೀತಿಯ ಕಾರಣಗಳು ಯೋಚನೆಗೆ ಬಾರದಷ್ಟು ನಾನು ಈಗ ಹೇಳಿದಂಥವರಿಗೆಲ್ಲ ಪಾಪಗಳನ್ನು ಮಾಡಿ ಪಾಪವನ್ನು ತೆಗೆದುಕೊಂಡವನಾಗಿದ್ದೇನೆ. ಅದು ಯಾವುದೆಂದರೆ, ಕಣ್ಣೀರು ಹಾಕಿಸಿದ್ದೇನೆ, ರಕ್ತ ಸುರಿಸಿದ್ದೇನೆ, ಅನ್ಯಾಯ ಮಾಡಿದ್ದು ಹಣದ ವಿಚಾರದಲ್ಲಿ, ನಾನಾ ರೀತಿಯ ಅನ್ಯಾಯದ ಸಂಪಾದನೆಗಳು, ಕೆಲಸದ ವಿಚಾರದಲ್ಲಿಯೂ ನಾನಾ ರೀತಿಯ ಅನ್ಯಾಯದ ಹಣ ಸಂಪಾದನೆ, ಇನ್ನೂ ನಾನಾ ರೀತಿಯಲ್ಲಿ ನಾನು ಪಾಪ ಮಾಡಿದ್ದೆ. ಇದುವೇ ನನ್ನ 3 ಸಲ ಆತ್ಮಹತ್ಯೆಗೆ ತೆಗೆದುಕೊಂಡು ಹೋಯಿತು ಈ ಪಾಪಗಳು. ವಿಮೋಚನಾ ಕಾಂಡ 20ನೇ ಅಧ್ಯಾಯ 12ರಿಂದ 17ರವರೆಗೆ ನಾವು ನೋಡುವಾಗ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ಬಹುಕಾಲ ಇರುವಿ ಎಂಬುದಾಗಿ. ಹೌದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ಮಾತ್ರ ನಿನಗೆ ಅನುಗ್ರಹಿಸಿದ ದೇಶದಲ್ಲಿ ಬಹುಕಾಲ ಇರುವಿ ಎಂಬುದಾಗಿ. ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ 1ರಿಂದ 3ರವರೆಗೂ ನೋಡುವಾಗ ಇದೇ ವಚನ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು ಎಂಬುದಾಗಿ. ಪ್ರಿಯರೇ, ನನ್ನ ತಂದೆಯನ್ನಂತೂ ನಾನು ನನ್ನ 17ನೇ ವರ್ಷದಲ್ಲಿ ಒಂದೇ ಸಲ ನೋಡಿದ್ದು. ಆದರೆ ತಾಯಿಯನ್ನು ಸನ್ಮಾನಿಸಲಿಲ್ಲ, ಗೌರವಿಸಲಿಲ್ಲ. ಬದಲಿಗೆ ನನ್ನ ಒಂದು ದುಷ್ಟತನದಾಗಿ, ನನ್ನೊಂದು ಶಿಸ್ತಿನ ಜೀವಿತದಾಗಿ ತಾಯಿಯನ್ನು ಬಹಳ ಕಣ್ಣೀರು ಹಾಕಿಸಿದವನು ಆಗಿದ್ದೆ ನಾನು. ಹಾಗೂ ಅವರನ್ನು ಗೌರವಿಸಲು ಇಲ್ಲ. ಹಾಗೆ ಈ ವಚನವನ್ನು ನೋಡುವಾಗ, ಈ ಭೂಮಿ ಮೇಲೆ ಜೀವಿಸುವಾಗ ಇದೂ ಒಂದು ಪಾಪ. ನನ್ನ ತಾಯಿಯನ್ನು ಕಣ್ಣೀರು ಹಾಕಿಸಿದ್ದು, ಗೌರವಿಸದೇ ಇರುವಂಥದ್ದು, ಅವರನ್ನು ಸಂತೋಷಗೊಳಿಸದೇ ಇರುವಂಥದ್ದು ಎಂಬುದಾಗಿ ವಾಕ್ಯದ ಮೂಲಕ ಅರ್ಥವಾಗಿದೆ. ಎರಡನೇದಾಗಿ, ವಿಮೋಚನಾ ಕಾಂಡ 20ನೇ ಅಧ್ಯಾಯ 13ನೇ ವಾಕ್ಯ ನೋಡುವಾಗ, ನರಹತ್ಯೆ ಮಾಡಬಾರದು. ಅಂದರೆ ಒಬ್ಬರನ್ನು ಕೊಂದರೆ ಮಾತ್ರ ಅಲ್ಲ, ನಾನಾ ರೀತಿಯಲ್ಲಿ ಒಬ್ಬರ ಮನಸ್ಸನ್ನು ನೋಯಿಸುವುದು, ಕಣ್ಣೀರು ಹಾಕಿಸುವುದು, ಇದು ಒಂದು ನರಹತ್ಯವಾಗಿದೆ. ಇದು ಕೂಡ ನಾನು ಆಗಲೇ ಹೇಳಿದಾಗೆ ಹಣದ ವಿಚಾರದಲ್ಲಿಯೂ ಕೆಲಸದ ವಿಚಾರದಲ್ಲಿಯೂ ನಾನಾ ರೀತಿಯಲ್ಲಿ ಹೆಂಡತಿ, ಮಕ್ಕಳನ್ನು, ಇತರರನ್ನು, ಹಿರಿಯರನ್ನು, ಪ್ರತಿಯೊಬ್ಬರನ್ನು ಕೂಡ ನಾನು ಬಹಳ ಮನಸ್ಸು ನೋಯಿಸಿದ್ದೇನೆ, ಕಣ್ಣೀರು ಹಾಕಿಸಿದ್ದೇನೆ. ಅದರಲ್ಲಿ 14ನೇ ವಚನ ನೋಡುವಾಗ, ವ್ಯಭಿಚಾರ ಮಾಡಬಾರದು, ಕೆಟ್ಟ ಕೆಲಸ ಹಾಗೂ ಅದಕ್ಕೂ ಯೋಚನೆ ಕೂಡ ಮಾಡಬಾರದು, ಯಾವುದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಮೋಸ ಕೂಡ ಮಾಡಬಾರದು ಎಂಬುದಾಗಿ ಇದರ ಅರ್ಥವಾಗಿದೆ. ಹಾಗೆ ಕೆಟ್ಟ ಕೆಲಸ ಮಾಡದಿದ್ದರೂ ಕೂಡ, ಯೋಚನೆ ಇಲ್ಲದಿದ್ದರೂ ಕೂಡ, ಆದರೆ ಕಣ್ಣು ಬಹಳ ತಪ್ಪಾದ ದಾರಿಗೆ ಹೋಯಿತು.
ಹಾಗೂ ಇತರರಿಗೆ ನಾನಾ ರೀತಿಯಲ್ಲಿ ನಾನು ಮೋಸ ಮಾಡಿದವನು ಕೂಡ ಆಗಿದ್ದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕದಿಯಬಾರದು ಎಂಬುದಾಗಿ. ಹೌದು ಸ್ವಾಮಿ, ನಾನು ಕೂಡ ಸ್ವಲ್ಪ ಸಮಯ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಸಮಯದಲ್ಲಿ ಬಹಳ ವಸ್ತುಗಳನ್ನು ಕೂಡ ನಾನು ಕದ್ದವನಾಗಿದ್ದೆ. ಇದು ಕೂಡ ನಾನು ಪಾಪಕ್ಕೆ ತೆಗೆದುಕೊಂಡು ಹೋಯಿತು. 16ನೇ ವಚನ ನೋಡುವಾಗ, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು. ನನ್ನ ಒಂದು ಲಾಭಕ್ಕಾಗಿ, ನನಗೆ ಒಳ್ಳೆಯದಾಗುವುದಕ್ಕಾಗಿ ನಾನು ಇತರರ ಮೇಲೆಯೂ ನನ್ನ ಸಹೋದರ ಸಹೋದರಿಯರ ಮೇಲೆಯೂ ಸುಳ್ಳು ಹೇಳಿ ಅವರನ್ನು ಬಹಳ ಬೇಸರಪಡಿಸಿದ್ದೇನೆ, ಕಣ್ಣೀರು ಹಾಕಿಸಿದ್ದೇನೆ, ದುಃಖಪಡಿಸಿದ್ದೇನೆ, ಜಗಳ ಮಾಡಿಸಿದ್ದೇನೆ. ಇದು ಕೂಡ ನನ್ನಲ್ಲಿ ಬಂದಂಥ ಒಂದು ಪಾಪವೇ. 17ನೇ ವಚನ ನೋಡುವಾಗ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಇತರರ ವಸ್ತುಗಳಿಗಾಗಿ ಕೂಡ ನಾನು ಬಹಳ ಆಸೆ ಪಟ್ಟಿದ್ದೇನೆ. ಮತ್ತೊಬ್ಬರ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತುಗತ್ತೆ ಮುಂತಾದ ಯಾವುದನ್ನೂ ಆಶಿಸಬಾರದು. ಇತರರ ಆಸ್ತಿ ಕೂಡ ನನ್ನದಾಗಬೇಕೆಂಬುದಾಗಿ ಇತರರಿಗೂ ನಾನು ಬಹಳ ನೋವು ಕೊಟ್ಟಿದ್ದೇನೆ. ಸ್ಟೇಷನ್ ಮುಖಾಂತರ, ನ್ಯಾಯಾಲಯಗಳ ಮುಖಾಂತರ. ಇದು ಕೂಡ ನನ್ನನ್ನು ಪಾಪಕ್ಕೆ ತೆಗೆದುಕೊಂಡು ಹೋಯಿತು. ಈ ಪಾಪವೇ ನನ್ನನ್ನು 3 ಸಲ ಆತ್ಮಹತ್ಯೆಗೆ ನನ್ನನ್ನು ತೆಗೆದುಕೊಂಡು ಹೋಯಿತು. ರೋಮಪುರದವರಿಗೆ 6ನೇ ಅಧ್ಯಾಯ 23ನೇ ವಾಕ್ಯವನ್ನು ನೋಡುವಾಗ, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ. ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವ. ಹೌದು, ಈಗಲೇ ಹೇಳಿದಂಥ ಅನೇಕ ವಿಷಯಗಳು ನನ್ನನ್ನು ಪಾಪಕ್ಕೆ ತೆಗೆದುಕೊಂಡು ಹೋಯಿತು, ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಇದುವೇ 3 ಸಲ ನಾನು ಆತ್ಮಹತ್ಯೆಗೆ ನಾನು ಹೋಗಲು ಕಾರಣ. ಆದರೆ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಈ ಸಮಯದಲ್ಲಿ ಕ್ರಿಸ್ತ ಯೇಸು ದೇವರು ನನ್ನನ್ನು ಮರಣದಿಂದ ತಪ್ಪಿಸಿ ನಿತ್ಯ ಜೀವವನ್ನು ಕೊಟ್ಟು ಇವತ್ತು ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ನನ್ನನ್ನು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಕ್ರಿಸ್ತ ಯೇಸು ನನ್ನ ಜೀವಿತದಲ್ಲಿ ಬರದೆ ಹೋಗಿದ್ದರೆ, ಉಚಿತಾರ್ಥ ವರ ನೀಡದೆ ಹೋಗಿದ್ದರೆ, ಇವತ್ತು ನಾನು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ 28 ವರ್ಷ ಆಗಬೇಕಿತ್ತು ಸಹೋದರ ಸಹೋದರಿಯರೇ. ಆದರೆ ದೇವರ ಉಚಿತಾರ್ಥ ವರ ನಿತ್ಯ ಜೀವವನ್ನು ಕೊಟ್ಟು ಇವತ್ತು ಈ ಮಟ್ಟದಲ್ಲಿ ನನ್ನನ್ನು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಹಾಗೆ ದೇವರಿಗೆ ಸ್ತೋತ್ರವಾಗಲಿ. ಯಾವುದೇ ಪೂಜೆಗಳಿಂದ, ಹೋಮಗಳಿಂದ, ಪ್ರಾಣಿ ಪಕ್ಷಿಗಳಿಂದ, ಮಾಯ ಮಂತ್ರದಿಂದ ಆಗಲಿ, ದೇವರ ಮನುಷ್ಯರೆಂದು ಹೇಳಿಕೊಳ್ಳುವ ಯಾರಿಂದಲೂ ನನಗೆ ರಕ್ಷಣೆ ಸಿಕ್ಕಲಿಲ್ಲ. ಯಾವ ಪ್ರಾಣಿ ಪಕ್ಷಿಗಳ ಬಳಿಗಳಿಂದಲೂ ನನಗೆ ರಕ್ಷಣೆ ಸಿಕ್ಕಲಿಲ್ಲ. ಪ್ರಿಯರೇ, ಬೇಕಾದಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡಿ ಆಯಿತು, ಪ್ರಾಣಿ ಪಕ್ಷಿಗಳಿಂದ ಬಲಿ ಅರ್ಪಣೆಯೂ ಆಯಿತು, ಹೋಮಗಳಿಂದಲೂ ಆಯಿತು, ಮಾಯ ಮಂತ್ರದಿಂದಾಗಲಿ, ದೇವರ ಮನುಷ್ಯರೆಂದು ಹೇಳಿಕೊಳ್ಳುವ ಯಾರಿಂದಲೂ ರಕ್ಷಣೆಯೇ ಸಿಗಲಿಲ್ಲ. ಇದಕ್ಕಾಗಿ ಬೇಕಾದ ಹಣವನ್ನು ಕೂಡ ವೆಚ್ಚ ಮಾಡಿಯೂ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾರ್ಕ 2ನೇ ಅಧ್ಯಾಯ 17ನೇ ವಚನವನ್ನು ನೋಡುವಾಗ, ಯೇಸು ಅದನ್ನು ಕೇಳಿ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನದ ಪ್ರಕಾರ ಇವತ್ತು ಆರೋಗ್ಯವಂತರು ವೈದ್ಯರ ಬಳಿಗೆ ಹೋಗುವುದಿಲ್ಲ. ಅವರಿಗೆ ವೈದ್ಯರು ಬೇಕಾಗಿಲ್ಲ, ಯಾಕೆಂದರೆ ಆರೋಗ್ಯವಿದೆ. ಕ್ಷೇಮವಿಲ್ಲದವರಿಗೆ ಬೇಕು. ಯಾರಿಗೆ ಆರೋಗ್ಯವಿಲ್ಲವೋ ಅವರು ಮಾತ್ರ ಇವತ್ತು ವೈದ್ಯರ ಬಳಿಗೆ ಹೋಗುವವರು ಆಗಿದ್ದಾರೆ. ಅದೇ ಪ್ರಕಾರ ದೇವರು ಕೂಡ ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಸ್ವಾಮಿ, ಇವತ್ತು ನನ್ನನ್ನು ಈ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದ್ದು
ಯೇಸು ಸ್ವಾಮಿ ಹೊರತು ಇನ್ನು ಯಾವ ದೇವರುಗಳು ಅಲ್ಲ. ಈಗಾಗಲೇ ಹೇಳಿದಾಗೆ ಯಾವುದೇ ಪೂಜೆ ಪುರಸ್ಕಾರಗಳು, ಹೋಮ, ಮಳೆಗಳು ದೇವರ ಮನುಷ್ಯರಲ್ಲಿ ಹೇಳುವಂತ ಮನುಷ್ಯರಿಂದ ನನಗೆ ರಕ್ಷಣೆ ಕೊಡಲು ಸಾಧ್ಯವಾಗಿಲ್ಲ. ಇದಕ್ಕಾಗಿ ಬಹಳ ಅಳೆದಾಡಿದ್ದು ಆಯಿತು, ಬಹಳ ಹಣವನ್ನ ವೆಚ್ಚ ಮಾಡಿದ್ದು ಆಯಿತು, ಆದರೆ ನನಗೆ ರಕ್ಷಣೆ ಸಿಕ್ಕಲಿಲ್ಲ. ಯೇಸು ಸ್ವಾಮಿಯೇ ಬಂದು ನನ್ನನ್ನು ಇವತ್ತು ಪಾಪದಿಂದ ಬಿಡಿಸಿ ಆತಿಯಾದ ನನಗೆ ನಿತ್ಯ ಜೀವವನ್ನ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತಾಯ 1ನೇ ಅಧ್ಯಾಯ 21ನೇ ವಾಕ್ಯಗಳನ್ನು ನಾವು ನೋಡುವಾಗ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಕೆಯೊಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಎಂಬುವಾಗ ಅರ್ಥ ತನ್ನ ಜನರನ್ನ ಪಾಪದಿಂದ ಬಿಡುಗಡೆ ಮಾಡಿ ಕಾಯುವವನು ಎಂಬುದಾಗಿ. ಈ ಒಂದು ಯೇಸು ಎಂಬ ನಾಮವೇ ನನ್ನನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ಮರಣದಿಂದ ಎಬ್ಬಿಸಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 28 ವರ್ಷ ಆಗಬೇಕಿತ್ತು. ಇವತ್ತು ಆ ಯೇಸು ಎಂಬ ನಾಮವೇ ಇವತ್ತು ನನ್ನನ್ನು ಪಾಪದಿಂದ ಬಿಡಿಸಿ ಇಲ್ಲಿವರೆಗೆ ಕಾಯ್ತಾ ಬಂದಿರೋದು, ಇನ್ನು ಮುಂದೆ ಕಾಯುವವರು ಕೂಡ ಅವರಿಗೆ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಯೇಸು ಎಂಬ ದೇವರು ನನ್ನ ಹುಡುಕಿಕೊಂಡು ಬರದಿದ್ದರೆ ಖಂಡಿತವಾಗಿಯೂ ನನ್ನ ಹಿಂದಿನ ಭಾಗದಲ್ಲಿ ಹೇಳಿದ ಹಾಗೆ ಒಂದೇ ದಿವಸ 3 ಜನರು ನನಗೆ ಒಂದೇ ಸ್ಥಳ ಕೇರಳದಲ್ಲಿ ತಿಳಿಸಿ ದೇವರು ಅವರ ಮುಖಾಂತರ ತಿಳಿಸಿಕೊಟ್ಟದಿದ್ದರೆ, ನನ್ನನ್ನು ಕಳಿಸಿಕೊಟ್ಟದಿದ್ದರೆ ಇವತ್ತು ನಾನು ಭೂಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ದೇವರ ಸಾಕ್ಷಿಯಾಗಿಯೂ ಬೋಧಕನಾಗಿಯೂ ಆಗುತ್ತಿರಲು ಸಾಧ್ಯವಾಗ್ತಿಲ್ಲ ಪ್ರಿಯರಿ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಮಾಡಿದಂತ ಅನೇಕ ಪೂಜೆ ಪುರಸ್ಕಾರಗಳು ಯಾವುದು ಕೂಡ ರಕ್ಷಣೆಗೆ ಬರಲಿಲ್ಲ. ಆ ದೇವರೇ ಯೇಸೆಂಬ ದೇವರೇ ನನ್ನನ್ನು ಹುಡುಕಿಕೊಂಡು ಬಂದು ನನ್ನನ್ನು ಪಾಪಗಳಿಂದ ಬಿಡುಗಡೆ ಮಾಡಿದರು. ಇವತ್ತು ನನ್ನನ್ನು ಉನ್ನತದಲ್ಲಿ ಸಾಕ್ಷಿಯನ್ನಾಗಿ ಬೋಧಕನಾಗಿ ನಡೆಸ್ತಾ ಇರುವುದು ಯೇಸೆಂಬ ನಾಮವಾಗಿ ಸ್ತೋತ್ರಗಳನ್ನ ಸಲ್ಲಿಸೋನಾಗಿದ್ದೇವೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಾಕ್ಯ ನೋಡುವಾಗ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹೌದು, ಈ ಭೂಮಿಯಲ್ಲಿರುವಂತಹ ಅನೇಕ ನಾಮಗಳನ್ನ ಹುಡುಕಿಕೊಂಡು ಹೋದೆ. ಈ ಪಾಪದಿಂದ ಬಿಡುಗಡೆಯಾಗುವುದಕ್ಕಾಗಿ ನನಗೆ ಒಂದ್ಸಲ ರಕ್ಷಣೆ ಸಿಕ್ಕಿದ್ರೆ ಸಾಕಪ್ಪ, ನಾನು ಒಂದ್ಸಲ ಚೆನ್ನಾಗಿ ಆದ್ರೆ ಸಾಕಪ್ಪ ಎಂಬುದಾಗಿ. ಅದೇ ರೀತಿ ಯಾವುದೇ ಭೂಮಿಯಲ್ಲಿ ಇರುವಂತ ಯಾವುದೇ ಶಕ್ತಿಯಿಂದಲೂ ಯಾವುದೇ ಹೆಸರಿನಿಂದಲೂ ನನಗೆ ರಕ್ಷಣೆ ಆಗಲಿಲ್ಲ. ಆಕಾಶದ ಪರಿವಾರಗಳನ್ನು ನೋಡಿಕೊಂಡು ಅದಕ್ಕೂ ಪ್ರತಿ ದಿವಸ ಕೈ ಮುಗಿಯೋದು ಆಯಿತು, ಅದರಿಂದಲೂ ಯಾವುದೇ ರಕ್ಷಣೆ ಬರಲಿಲ್ಲ. ಆದರೆ ಯೇಸುವಿನ ಒಂದೇ ನಾಮ, ಆ ದೇವರು ನನಗೆ 1995ರಲ್ಲಿ ದರ್ಶನವನ್ನ ಕೊಟ್ಟ ಮೇಲೆ, ಬೈಬಲ್ ಮುಖಾಂತರ ಇತರ ಸಹೋದರರಿಂದ ಬೋಧಕರಿಂದ ತಿಳಿದುಕೊಂಡ ಮೇಲೆ, ಆ ನಾಮವನ್ನು ಕೂಗಿ ಕರೆದ ಮೇಲೆ, ಕರೆಯಲು ಒಂದು ಅವಕಾಶವನ್ನ ಕೊಟ್ಟ ಮೇಲೆ, ಈ ಯೇಸು ಎಂಬ ನಾಮದಲ್ಲಿ ಮಾತ್ರ ನನಗೆ ರಕ್ಷಣೆಯಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ನನ್ನ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗಾಗಿ ದೇವರಿಗೆ ನಾನು ಕೋಟ್ಯಾನುಕೋಟಿ ವಂದನೆಗಳನ್ನ ತಿಳಿಸುವನಾಗಿದ್ದೇನೆ. ದೇವಾಲಯದಲ್ಲಿ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ರೋಮಪುರದವರಿಗೆ ಬರೆದ ಪತ್ರ 10ನೇ ಅಧ್ಯಾಯ 13ನೇ ವಾಕ್ಯಗಳನ್ನ ನೋಡುವಾಗ, ಯೇಸುವಿನ ನಾಮವನ್ನು ಕೂಗಿ ಕರೆಯುವ ಪ್ರತಿಯೊಬ್ಬನೂ ರಕ್ಷಣೆ ಹೊಂದುವನು ಎಂಬುದಾಗಿ. ಹೌದು ಪ್ರಿಯರೇ, ಅಲ್ಲಿಂದ ಈಚೆಗೆ ಯೇಸುವಿನ ನಾಮವನ್ನು ಕೂಗಿ ಕರೆಯುವ ಹಾಗೆಯೂ, ಪ್ರಾರ್ಥನೆ ಮಾಡುವ ಹಾಗೆಯೂ, ವಾಕ್ಯಗಳನ್ನು ಓದುವ ಹಾಗೆಯೂ, ದೇವರ ರಾಜ್ಯವನ್ನು ಹೆಚ್ಚೆಚ್ಚು ತಿಳಿದುಕೊಳ್ಳಲು ಒಂದು ಅವಕಾಶವನ್ನ ಸಿಕ್ಕಿದ ಮೇಲೆ, ಅದಕ್ಕಾಗಿ ಪ್ರಯತ್ನ ಪಟ್ಟ ಮೇಲೆ ನನಗೆ ರಕ್ಷಣೆಯಾಯಿತು. ಆದರೆ ಈ ವಾಕ್ಯಗಳನ್ನು ಇನ್ನೂ ನಾವು ಅರ್ಥ ಮಾಡುವಾಗ, ಕೂಗಿ ಕರೆದರೆ ಮಾತ್ರ ಸಾಲದು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುತ್ತಾ, ದೇವರಿಗೆ ಅಚ್ಚುಮೆಚ್ಚಿನವರಾಗಿ ನಡೆದುಕೊಳ್ಳುತ್ತಾ, ಹಿಂದಿನ ನಮ್ಮ ಪಾಪದ ಜೀವಿತವನ್ನು ಬಿಟ್ಟು ಜೀವಿಸಿ ಯೇಸುವಿನ ನಾಮವನ್ನು ಕೂಗಿ ಕರೆದು ನಾವು ಪ್ರಾರ್ಥನೆ ಮಾಡಿದಾಗ
ಯೇಸುವಿನಲ್ಲಿ ಬೇಡಿಕೊಂಡಾಗ ಖಂಡಿತವಾಗಿಯೂ ನಮಗೆ ರಕ್ಷಣೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಹಾಗೆ 1995ರಿಂದ ಈಚೆಗೆ ಈ ಒಂದು ನಾಮ ಇವತ್ತು ನನ್ನನ್ನು ಬದುಕಿಸಿದೆ. ಮರಣದಿಂದ ಜೀವಕ್ಕೆ ನನ್ನನ್ನು ಎಬ್ಬಿಸಿದೆ. ಇವತ್ತು ಸಾಕ್ಷಿಯಾಗಿಯೂ ಬೋಧಕನಾಗಿಯೂ ನಡೆಸಲು ಯೇಸುವಿನ ನಾಮವೇ ಕಾರಣ ಪ್ರಿಯರೇ. ಹಾಗೆ ಖಂಡಿತವಾಗಿಯೂ ನಮಗೆ ಭೂಲೋಕದ ಮೇಲೆ ಯಾವ ನಾಮದ ಮೇಲೆಯೂ ನಮಗೆ ರಕ್ಷಣೆ ಸಿಕ್ಕುವುದಿಲ್ಲ. ಯಾವ ವಿಗ್ರಹಗಳಿಂದಲೂ, ಯಾವ ಪೂಜೆ ಪುಸ್ಕರಗಳಿಂದಲೂ, ಯಾವ ಹೋಮಗಳಿಂದಲೂ, ಯಾವ ಪ್ರಾಣಿ ಪಕ್ಷಿ ಬಲಿದಾನಗಳಿಂದಲೂ ಅಥವಾ ದೇವರ ಮನುಷ್ಯರೆಂದು ಹೇಳಿಕೊಂಡು ಅವರ ಹತ್ರ ಹೋಗಿ ಅವರನಿಗೆ ಶರಣಾಗುವುದರಿಂದಲೂ ಖಂಡಿತವಾಗಿ ಪ್ರಿಯರೇ ನಮಗೆ ರಕ್ಷಣೆ ಇಲ್ಲ. ರಕ್ಷಣೆ ಒಬ್ಬನೇ ಒಬ್ಬ ದೇವರಾದಂಥ, ಸರ್ವ ಸೃಷ್ಟಿಕರ್ತನಾದಂಥ ಆ ದೇವರಾದ ಯೇಸುವಿನ ನಾಮದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ಪಾಪಿಗಳನ್ನು ಹುಡುಕಿಕೊಂಡು ಬಂದು ನನ್ನಂಥ ಅನೇಕ ಪಾಪಿಗಳನ್ನು ಬಿಡುಗಡೆ ಮಾಡಿರೋದು ಯೇಸುವಿನ ನಾಮ ಹೊರತು ಬೇರೆ ನಾಮವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ನನ್ನ ಸಾಕ್ಷಿಯ 2ನೇ ಭಾಗವನ್ನು ಕೂಡ ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ದೇವರ ನಾಮಕ್ಕೆ ನಾನು ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಹಾಗೂ ನನ್ನ ಪಾಪಿಯಾದ ನನ್ನ ಮೇಲೆ ದೇವರು ಇಟ್ಟಿರುವ ಪ್ರೀತಿಗಾಗಿಯೂ ಕರುಣೆಗಾಗಿಯೂ ಕೃಪೆಗಾಗಿಯೂ ದೇವರಿಗೆ ನಾನು ಮತ್ತೊಮ್ಮೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನನ್ನ ಜೀವಿತದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಕುರಿತು 2ನೇ ಭಾಗವನ್ನು ತಿಳಿಸಲು ಕೂಡ ಆಶೀರ್ವಾದ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಹಾಗೂ ಅನೇಕರನ್ನು ಇದೇ ರೀತಿ ನೀವು ಸಾಕ್ಷಿಗಳನ್ನಾಗಿ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಹುಡುಕಿಕೊಂಡು ಬಂದಿರುವುದಕ್ಕಾಗಿಯೂ ಬರುತ್ತಿರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ಹಾಗೆ ಧ್ವನಿಯನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೆಲ್ಲರನ್ನು, ಅವರ ಸಂಸಾರಸ್ಥರೆಲ್ಲರನ್ನು ಕೂಡ ಆಶೀರ್ವದಿಸಿರಿ. ನಿಮ್ಮ ಶಾಂತಿ, ಸಮಾಧಾನ, ಆಶೀರ್ವಾದ ಅವರಲ್ಲಿ ನಿಲ್ಲಿಸಿರಿ. ಅವರಿಗೂ ಕೂಡ ರಕ್ಷಣೆಯನ್ನು ಕೊಡಿರಿ. ನಿಮ್ಮ ಉಚಿತಾರ್ಥ ವರವು ಅವರ ಮೇಲೆ ಕೂಡ ಇರಲಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ತಂದೆಯೇ, ಆಮೇನ್. ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಾಕ್ಷಿಯ 2ನೇ ಭಾಗವನ್ನು ಮುಗಿಸ್ತೇನೆ. ನಮಸ್ಕಾರಗಳು.